ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. पापकाशिनीतयनस्तन्वा सन्तमय गिरिसन्ताभिचाकसी जामिकुङ्गिरिसन्तहस्ते विवर्खस्तवे शिवाङ्गिरितरतां कुरुमा विगुंसि कुरुकं जगत शिवे नवचता त्वागिरिसा च वदामसि यथा नः सर्वविद्यागादा यच्माकं ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಸ್ ಮಾಡ್ತೀವಿ. ಅದಕ್ಕೆ ಭಾಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ. ಯಾರೇ ಆಗಲಿ ರೂಪದಲ್ಲಿ ಏನಾದರೂ ಗ್ರಾಹಕರಿಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ. ಇವೆಲ್ಲವನ್ನೂ ಕೂಡ ಇವತ್ತು ವಿಚಾರ ಮಾಡ್ತೀನಿ. ಯಾವುದೇ ವಿಷಯದಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ, ಕಠಿಣವಾದ ಕ್ರಮ ತಗೊಳ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅಂಥದ್ದು ಲೋಪದೋಷ ಇದ್ದರೆ ಅದನ್ನು ಕಠಿಣ ಕ್ರಮ ತಗೊಳ್ತೀವಿ. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು. ನಮ್ಮ ಲಕ್ಷ್ಮಣ ಸವದಿಯವರು ಕೂಡ ಮಾನ್ಯ ಮಾಜಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತು ಈಗ ಶಾಸಕರಿದ್ದಾರೆ. ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಬಂದೆ. ಈ ಸಾರಿ ಅಂತೂ ನಾವೀಗಾಗಲೇ APMCಯಿಂದ ಈ ವೇಯಿಂಗ್ ಬ್ರಿಡ್ಜಸ್ಸನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ 1 kg ಕೂಡ ತೊಂದರೆ ಆಗಬಾರ್ದು. ಆ ಕಡೆ ಕಬ್ಬು ಕಟಾವು ಮಾಡೋ ರೈತ ಕಾರ್ಮಿಕರಿಗಾಗಿ ಅಥವಾ ಕಬ್ಬು ಬೆಳೆದಿರೋರಿಗಾಗಿ ಯಾವುದೇ ಥರವಾದ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ನಾವು ಎಲ್ಲ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೊಂದು ಹೈಕಮಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋದಿಲ್ಲ. ಕೆಲಸ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮ. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ. ಬದಲಾವಣೆ ಪ್ರಶ್ನೆ ಇಲ್ಲ. ಕಾರ್ಯಕರ್ತರು ಮುಂದಿನ CM DK ಶಿವಕುಮಾರ್ ಅಂತ ಅಲ್ಲಿ ಘೋಷಣೆ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ. ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ. ಅದು ಹೈಕಮಾಂಡ್ ಬಿಟ್ಟಂಥ ತೀರ್ಮಾನಗಳು. ನಾವು ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡೋದು ಇದು ಸಂದರ್ಭ. ಅದು ಹೇಳೋರ್ಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.